ಹಲೋ ಫ್ರೆಂಡ್ಸ್, ತೇಜು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನೋಡಿ ಬೆಳಗಿನ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ನಿಮಗೆ ಇವತ್ತು ಏನೇನು ಕೆಲಸ ಮಾಡಿದ್ವಿ ಅಂತ ತೋರಿಸ್ತೀನಿ. ಬೆಳಗ್ಗೆನೇ ನಾನು ನಮ್ಮ ಹಸ್ಬೆಂಡು ನನ್ನ ಮಗನ ಕರ್ಕೊಂಡು ಸ್ವಲ್ಪ ಜೋಳ ಬಿಟ್ಟಿದ್ವಿ ಹೊಲದಲ್ಲಿ, ಕೋಳಿಗಳಿಗಾಗುತ್ತೆ ಅಂತೇಳ್ಬಿಟ್ಟು ಅದನ್ನು ಮುರಿದು ಇಟ್ಬಿಡೋಣ ಅಂತೇಳ್ಬಿಟ್ಟು ಹೋದ್ವಿ. ನಾವು ಈ ಸರಿ ಜೋಳನೆಲ್ಲ ಸೈಲೇಜ್ಗೆ ಕೊಟ್ಟಿದ್ದು, ಸ್ವಲ್ಪ ಬಿಟ್ಕೊಂಡಿದ್ವಿ ಕೋಳಿಗೆ ಆಗುತ್ತೆ ಅಂತ. ಅದು ಚೆನ್ನಾಗಿ ಒಣಗಿತ್ತು, ಹಕ್ಕಿಗಳು ತಿಂದು ತಿಂದು ಇಟ್ಟಿತ್ತು. ಕಡ್ಡಿನೆಲ್ಲ ಕಡ್ದುಬಿಟ್ಟು ಮುರ್ಕೊಂಡ್ವಿ. ಗಿಳಿ ಎಲ್ಲ ತಿಂದುಬಿಟ್ಟಿತ್ತು ಸುಮಾರು. ಕಡ್ಡಿಗಳನ್ನೇ ಕಡ್ದುಬಿಟ್ಟು ಯಾಕೆ ಮುರಿದ್ವಿ ಅಂದರೆ ಸ್ವಲ್ಪ ಸೈಲೇಜ್ ಹುಡಿ ಮಾಡಿಬಿಟ್ಟು ಅದನ್ನ ಹಾಕೋಣ ಹಸುಗಳಿಗೆ, ಒಣಮೇವಾಗುತ್ತಾ ನೋಡೋಣ ತಿನ್ನುತ್ತಾ ಅಂತೇಳ್ಬಿಟ್ಟು ಜೋಳದ ಕಡ್ಡಿ ಕಡ್ದುಬಿಟ್ಟು ಮಾತೆ ಮುರ್ಕೊಂಡ್ವಿ. ನಮ್ಮ ಮನೆಯವರು ಮಗನೂ ಹೋದರು. ಮಗ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ, ಮತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ನಾನೊಬ್ಬಳೇ ಸ್ವಲ್ಪನೇ ಇರೋದಲ್ವ ಅಂತೇಳ್ಬಿಟ್ಟು ಒಂದು 2-3 ಚೀಲ ಆಯ್ತಿತ್ತೇನೋ ಅಷ್ಟೇ ಮುರಿತಾ ಇದ್ದೀನಿ. ಇವಾಗೆಲ್ಲ ಜೋಳ ಮುರಿಯೋದು, ಸೆಲ್ಲಿಂಗ್ ಮಾಡೋದು ಅದೆಲ್ಲ ಇಲ್ಲ. ಇವಾಗ ಜೋಳ ಕಟಿಂಗ್ ಮಾಡಿ ಅಲ್ಲೇ ಸೆಲ್ಲಿಂಗ್ ಮಾಡೋ ಮಿಷಿನೇ ಬಂದಿದೆ. ಏನಿದ್ರು ನಾವು ಜೋಳನ ಚೀಲಗಳಿಗೆ ಅಥವಾ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ತಂದು ಒಣಗಿಸೋದಷ್ಟೇ ಕೆಲಸ. ಆದರೆ ನಾವು ಒಂದು ಸ್ವಲ್ಪ ಸೈಲೇಜ್ ಕೊಟ್ಟಿದ್ದಲ್ವ, ನಮ್ಮನೇಲಿ ಕೋಳಿ ಇರೋದ್ರಿಂದ ಕೋಳಿಗಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಬಿಟ್ಟಿದ್ವಿ. ಅದನ್ನೇ ಮುರಿಯೋ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಒಂದು 1/2 hour ಆಯಿತು ಕೆಲಸ ಅದು ನನಗೆ. ಹಾಗೆ ನಮ್ಮ ಹೊಲದ ಸೈಡು ಮರಾಠಿ ಮೊಗ್ಗದ ಮರ ಕಾಣಿಸ್ತು. ಅಲ್ಲತ್ರ ಹೋಗಿ ಹೂವುಗಳೆಲ್ಲ ಬಿದ್ದಿದ್ದೋ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿಕೊಂಡೆ, ತೋರಿಸೋಣ ನಿಮಗೆಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದೇ ಮರ, ಅದು ತುಂಬ ದೊಡ್ಡ ಮರನೇ ಇದು. ಮರಾಠಿ ಮೊಗ್ಗು ಅಂತ ನನಗೆ ಗೊತ್ತಿರಲಿಲ್ಲ ಮರನ. ನಮ್ಮ ಹಸ್ಬೆಂಡ್ನ ಬಂದು ಕೇಳಿದಾಗ ಮರ ತೋರಿಸ್ತೀನಿ, ಇದು ಏನು ಮರ ಅಂತ ಕೇಳಿದಾಗ ಅವ್ರು ಹೇಳಿದರು ಮರಾಠಿ ಮೊಗ್ಗು ಮರ ಅದು ಅಂತ. ಅದನ್ನು ನಮ್ಮ ಸೈಡು ಬೂರ್ಗದ ಮರ ಅಂತಲೂ ಹೇಳ್ತಾರೆ. ಮತ್ತು ಸಂಜೆ ನಾನು 4 ಗಂಟೆ ಹಂಗೆ ಮೆಣಸಿನ ಗಿಡ ಹೇಗಿದ್ದಾವೆ ಅಂತ ನೋಡ್ಬಿಟ್ಟು ಗಿಡ ಏನಾದರೂ ಒಣಗೋಗಿದ್ರೆ ಮತ್ತೆ ನೆಡೋಣ 40 ಗಿಡ ತಗೊಂಡು ಹೋದೆ. ಅಲ್ಲಿ ಕೆಲವೊಂದು ಒಣಗೋಗಿದ್ದ ಅವನ್ನೆಲ್ಲ ಕಿತ್ತು ಹೊಸ ಗಿಡಗಳನ್ನ ನೆಟ್ಟೆ. ನೋಡಿ ಹೇಗೆ ಒಣಗೋಗಿದ್ದಾವೆ ಅಂತ. ಗಿಡ ಎಲ್ಲ ನೆಟ್ಬಿಟ್ಟು ಅಲ್ಲಿ ಸುತ್ತ ಕಳೆನೂ ಬೆಳೆದಿತ್ತು, ಕೆಲವೊಂದು ಕಳೆನೂ ತೆಗೆದ್ಬಿಟ್ಟು ನೆಟ್ಕೊಂಡು ಬಂದೆ. 40 ಗಿಡ ತಗೋಗಿದ್ರಲ್ಲಿ 40 ಗಿಡನೂ ನೆಟ್ಟೆ. ಇನ್ನೂ ಒಂದು 8 ಪಾತಿ ನೋಡಲಿಕ್ಕೆ ಹಾಗೆ ಬಾಕಿ ಆಯಿತು. ನಾಳೆ ಒಂದು 20 ಗಿಡ ತಗೊಂಡು ಹೋಗ್ಬೇಕು ನೆಡೋದಕ್ಕೆ. ಅಲ್ಲೂ ಇದ್ದಾವೆ ಡ್ಯಾಮೇಜ್ ಆಗಿರೋ ಅಂಥ ಗಿಡಗಳು. ಈ ಮೆಣಸಿನ ಗಿಡದ ಬುಡಕ್ಕೆಲ್ಲ ಒಂದು ಸ್ವಲ್ಪ ಮಣ್ಣು ಹಾಕಬೇಕು ನಾವು. ಟೈಮೇ ಆಗಿಲ್ಲ ನಮಗೆ ಹಾಕೋಕ್ಕೆ. ಕಚ್ಚಿಡನೇ ಬೆಳ್ಕೊಳ್ತಿದೆ ಜಾಸ್ತಿ ಇವಾಗಂತೂ. ಆ ಕವರ್ ಹಾಕಿದ್ರೂ ಆ ಹೋಲ್ಸ್ ಒಳಗಡೆಯಿಂದ ಕಚ್ಚಡ ಬೆಳೀತಾ ಉಂಟು. ಇನ್ನೇನು ಗಿಡ ಎಲ್ಲ ಖಾಲಿ ಆಯಿತು ನೆಟ್ಟು. ಸ್ವಲ್ಪ ಕಚ್ಚಿಡಗಳನ್ನ ಹಂಗೆ ಸ್ವಲ್ಪ ತೆಗೆದು ನೆಟ್ಕೊಂಡು ಹೋದೆ ನಾನು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೇಜು ಧನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್. ಬಾಯ್.